ಕರೆಕ್ಟ್ ಸರ್, ಖಂಡಿತ ಸರ್. ಯಾಕಂದ್ರೆ ನೋಡಿ, ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕೂಗು ನೀವು ಹೇಳಿದ್ರಿ. ಅಲ್ಲಿ ಪಕ್ಷ ಬಿಟ್ಟು ವ್ಯಕ್ತಿನ ನಾವು ಚುನಾವಣೆಗೆ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿನೇ ಆಯ್ಕೆ ಆಗ್ತಾರೆ ಅಂತ ಹೇಳಿ ಅವರು ಮಾಡಿರುವಂತಹ ಜನಪರ ಕೆಲಸಗಳು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಅದು ಅದೇ ರೀತಿ ರಾರಾಜಿಸ್ತಾ ಇದೆ. ಇನ್ನು ನಾವು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋದಾದ್ರೆ, ನೋಡಿ ಸರ್, ಸೋಲು ಗೆಲುವಿನ ಮೆಟ್ಟಿಲು. ಸೋತವರು ಹೆಂಗೆ ಅಂತ ಹೇಳಿದ್ರೆ, ನಾನು ಮೊನ್ನೆನೂ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಾನು 3 ಬಾರಿ ಸೋತಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಸೋತೆ ಅಂತ ಯಾವತ್ತೂ ಕೂಡ ಮನೇಲಿ ಕೂತ್ಕೊಂಡವರಲ್ಲ, ಅಥವಾ ಇನ್ನೊಬ್ರನ್ನ ದೂಷಿಸೋದವರಲ್ಲ. ತಾನು ಸೋತಿದ್ರೂ ಕೂಡ ಜನರ ಬಳಿ ಹೋಗಿ ಅವರ ಕಷ್ಟ ಆಲಿಸ್ತಾರೆ ಅಂತ ಹೇಳಿದ್ರೆ, ಜನರಿಗೆ ಇದಕ್ಕಿಂತ ಜನನಾಯಕ ಬೇರೆ ಬೇಡ ಅನ್ಸುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಮಾತನಾಡೋದಾದ್ರೆ ಸರ್, ನೋಡಿ, ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಯಾರು ಏನು ತಲೆ ಕೆಡಿಸ್ಕೊತಕ್ಕಂತ ಅವಶ್ಯಕತೆ ಇಲ್ಲ. ಅವರು ಈಗಾಗಲೇ ಏನು 3 ಚುನಾವಣೆಯಲ್ಲಿ ಅವ್ರಿಗೇನು ಸ್ವಲ್ಪ ಅವ್ರ ಹಿನ್ನಡೆ ಆಗಿದೆ. ಆದ್ರೆ ಆ 3 ಚುನಾವಣೆ ಹಿನ್ನಡೆ ಆದ ಮಾತ್ರಕ್ಕೆ ತಾವೇ ಹೇಳಿದಾಗೆ ಅವ್ರೇನು ಮನೆಯಲ್ಲಿ ಕೊಡ್ತಕ್ಕಂತ ಕೆಲಸ ಇಲ್ಲ. ಅವರು ಮೈಯಲ್ಲಿ ಹರಿತಾ ಇರತಕ್ಕಂತ ರಕ್ತ, ಆ ಒಂದು ಹೋರಾಟದಿಂದ ಬಂದಿರತಕ್ಕಂತ ಕುಟುಂಬ, ಪೂಜ್ಯ ದೇವೇಗೌಡರು ಸಾಹೇಬ್ರ ಮೊಮ್ಮಗನಾಗಿ ಕುಮಾರಣ್ಣವರ ಸುಪುತ್ರರಾಗಿ ಅವ್ರೇನು ಇಡೀ ರಾಜ್ಯದಲ್ಲಿ ಇವತ್ತು 30 ಜಿಲ್ಲೆಯಲ್ಲೂ ಸಹ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷದ ಏನು ನಮ್ಮ ಕಾರ್ಯಕರ್ತರಿದ್ದಾರೆ, ಮುಖಂಡರುಗಳಿದ್ದಾರೆ, ಅವರೆಲ್ಲರೂ ಸಹ ವಿಶ್ವಾಸಕ್ಕೆ ತಗೊಂಡು ಇಡೀ ಇವತ್ತು ಸದಸ್ಯತ್ವ ಅಭಿಯಾನ, ಇವತ್ತು ಡಿಜಿಟಲ್ ಸದಸ್ಯತ್ವ ಅಭಿಯಾನ ಆಗ್ಬೇಕು ಅಂತೇಳಿ ಇವತ್ತು ಎಲ್ಲಾ ಭಾಗದಲ್ಲೂ ಸರ್, ನನಗೊಂದು ಬಹಳ ಆಶ್ಚರ್ಯ ಆಯ್ತು ಸರ್. ಮೊನ್ನೆ ಕಡೂರ್ಗೆ ಹೋದಂತಹ ಸಂದರ್ಭ, ಬರೀ ಕಡೂರ್ ಒಂದೇ ಉದಾಹರಣೆ ಅಲ್ಲ, ಬೇರೆ ಬೇರೆ ತಾಲೂಕುಗಳಿಗೆ ಹೋಗ್ತಾ ಇದ್ದಾರೆ, ಜಿಲ್ಲೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಎಂಥ ಅದ್ಭುತವಾದಂತಹ ರೆಸ್ಪಾನ್ಸ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಇಡೀ ಯುವ ಸಮೂಹ ನಿಮ್ ಮುಂದಿಗೆ ನಾವ್ ಇದೀವಿ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತ ಅನ್ನಿಸ್ತು ನಮ್ಗೆ ಅದನ್ನ ನೋಡಿ ಸರ್. ಮೇಡಮ್, ಅದಕ್ಕೇನೆ ಈಗ ಅವ್ರು ಅಷ್ಟೇನೆ, ಈಗ ನಮ್ಗೆಲ್ಲಾನು ಬಹಳ ಯಾವುದೇ ಒಂದು ಕೆಲಸ ಇದ್ರು ಸಹ ಅವರೇ ಪರ್ಸನಲ್ ಆಗಿ ಮಾತನಾಡ್ತಾರೆ. ಅವರೇ ಏನ್ ಮಾಡ್ಬೇಕು ಸಂಘಟನೆ ದೃಷ್ಟಿಯಿಂದ ಅವರು ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವ್ರು ಯಾವ ರೀತಿ ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಲಿಕ್ಕೆ ಕಷ್ಟಪಟ್ಟಿದ್ದಾರೋ, ಇವರು ಆ ನಿಟ್ಟಿನಲ್ಲಿ ಇವತ್ತು ಅವರು ಸಹ ಅದೇ ದಾರಿಯಲ್ಲಿ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಳ್ತಾರೆ. ಏನೇ ಒಂದು ಸಣ್ಣ ಸಮಸ್ಯೆ ಇದ್ರು, ಏನೇ ಹೇಳಿದ್ರು ಸಹ ಇಮಿಡಿಯೇಟ್ ಆಗಿ ಅವರು ರೆಸ್ಪಾಂಡ್ ಮಾಡ್ತಾರೆ. ಹಾಗಾಗಿ ಈ ಬಾರಿ ನಾನು ಹೇಳ್ತಾ ಇದ್ದೀನಿ, ಅವ್ರೇನು ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಾರೆ. ಇವತ್ತು ಅವರು ಒಬ್ಬ ಯುವ ನಾಯಕರು ಇದ್ದಾರೆ. ಇವತ್ತು ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಅವ್ರು ಯಾವುದೇ ಜಿಲ್ಲೆಗೆ ಹೋಗ್ಬೋದು. ಕುಮಾರಣ್ಣವ್ರಿಗೆ ಯಾವ ರೀತಿ ಜನ ಪ್ರೀತಿ ಮಾಡ್ತಾ ಇದಾರೋ, ಇವತ್ತು ನಿಖಿಲ್ ಕುಮಾರಣ್ಣವ್ರು ಹೋದಂತ ಸಂದರ್ಭದಲ್ಲೂ ಇವತ್ತು ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಒಂದು ಅಭಿಮಾನವನ್ನ ಜನ ಅವ್ರ ಮೇಲೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಬಹಳ ಉಜ್ವಲವಾಗಿದೆ. ಅವ್ರು ಈ ರಾಜ್ಯದಲ್ಲಿ ಶಾಸಕರಾಗಬೇಕು ಅಂತಂದ್ರೆ ಅದೇನು ಮಹಾ ದೊಡ್ಡ ವಿಚಾರನೂ ಅಲ್ಲ. ಅವ್ರು ಯಾವುದೋ ಒಂದು ಕ್ಷೇತ್ರದಲ್ಲಿ ಶಾಸಕರಾಗ್ತಾರೆ. ಯಾವ ಕ್ಷೇತ್ರದ ಅವ್ರಿಗೆ ಬಹಳಷ್ಟು ಕ್ಷೇತ್ರಗಳು ಇದಾವೆ. ಅವ್ರನ್ನ ಎಲ್ಲಾ ಕಡೆನೂ ಕರೀತಾರೆ, ನೀವು ಬರ್ಬೇಕು ಅಂತೇಳಿ. ಹಾಗಾಗಿ ಅವರು ರಾಮನಗರದಲ್ಲಿ ಚುನಾವಣೆಗೆ ಅವ್ರಿಗೆ ಹಿನ್ನಡೆ ಆಗಿರ್ಬೋದು, ಮಂಡ್ಯದಲ್ಲಿ ಆದಾಗಿರ್ಬೋದು, ಚನ್ನಪಟ್ಟಣದಲ್ಲಿ ಆದಾಗಿರ್ಬೋದು, ಅವ್ರು ಯಾವತ್ತೂ ಸಹ ಚುನಾವಣೆ ನಿಲ್ಬೇಕು ಅಂತ ಹೊರಟವ್ರಂತವ್ರಲ್ಲ. ಅಲ್ಲಿನ ಕಾರ್ಯಕರ್ತರು ನಮ್ಗೆ ಗೊತ್ತಿದೆ. ಚನ್ನಪಟ್ಟಣದಲ್ಲೂ ನಾನು ನಗರ ಘಟಕದ ಅಧ್ಯಕ್ಷ ಇದೆ, ಇದೇ ಪಕ್ಷದ ಕಚೇರಿಯಲ್ಲಿ ಸಭೆಗಳಾದವು. ಚನ್ನಪಟ್ಟಣದವ್ರು ಬಂದು 2 ದಿವಸ ಗಲಾಟೆ ಮಾಡ್ತಾ ಇದ್ರು, ಬರ್ಲೇಬೇಕು ಅಂತ. ಅಲ್ಲಿ ಬೇರೆ ಯಾರೇ ನಿಂತರೂ ಸಹ ಅಭ್ಯರ್ಥಿ ಆದ್ರೆ ಅಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ. ಹಾಗಾಗಿ ಇವ್ರು ಬಂದ್ರೆ ಮಾತ್ರ ಅಲ್ಲಿ ಪಕ್ಷಕ್ಕೆ ಶಕ್ತಿ ಬರ್ತದೆ ಅಂತೇಳಿ ಅಲ್ಲಿ ಕಾರ್ಯಕರ್ತರಿಗೆ ಗೌರವವನ್ನು ಕೊಟ್ಟು ಅವರು ಒತ್ತಾಸೆಯ ಮೇರೆಗೆ ಇವ್ರು ಹೋಗಿ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಇವ್ರು ಹೋಗಿ ಖುಷಿಯಾಗಿ ಇವ್ರು ಹೋಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಲ್ಲ. ಪಕ್ಷ ಉಳಿಸ್ಬೇಕು, ಈ ಪಕ್ಷಕ್ಕೆ ಶಕ್ತಿ ತುಂಬಬೇಕು, ಕಾರ್ಯಕರ್ತರ ಮಾತಿಗೆ ಗೌರವ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಹೋಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆದ್ರೆ ಅಲ್ಲಿ ಹಿನ್ನಡೆ ಆಗಿದೆ. ಆದ್ರೆ ಹಿನ್ನಡೆ ಆದಿದ್ ಮಾತ್ರಕ್ಕೆ ಅವ್ರಿಗೆ ಅದರಿಂದ ಬಹಳ ಅನುಭವ ಬಂದಿದೆ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಅವರ ಮಾತು ಎಷ್ಟು ಪ್ರಬುದ್ಧರಾಗಿ ಇತ್ತೀಚೆಗೆ ಅವರ ಕೆಲವೊಂದಿಷ್ಟು ಬೈಟ್ಗಳನ್ನ ನಾವು ಕೇಳ್ತಾ ಇರ್ತೀವಿ. ನನಗೆ ಒಂದಷ್ಟು ಜನ ಪರ್ಸನಲ್ ಆಗಿ ಹೇಳಿದ್ದಾರೆ, ಎಂತ ಅದ್ಭುತವಾಗಿ ಮಾತಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅವ್ರ ಮಾತು ಮುಂಚಿನಗಿಂತ ಬಹಳಷ್ಟು ಇಂಪ್ರೂವ್ ಆಗಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಎಷ್ಟೋ ಜನ ನನಗ್ ಹೇಳಿದ್ದಾರೆ. ಅದು ಮೊನ್ನೆ ಅವರು ಬೆಂಗಳೂರಲ್ಲಿ ಆದಂತ ಸಮಾವೇಶದಲ್ಲಿ ಎಂತ ಅದ್ಭುತವಾಗಿ ಮಾತಾಡಿದ್ರು ಸರ್. ಬಹಳ ಖುಷಿ ಆಯ್ತು. ಯಾಕಂದ್ರೆ ಚನ್ನಪಟ್ಟಣದಲ್ಲಿ ನಾನು ಸೋತೆ, ರಾಮನಗರದಲ್ಲಿ ಸೋತೆ, ಮಂಡ್ಯದಲ್ಲಿ ಸೋತೆ, ಜನ ನನ್ನ ಸೋಲ್ಸಿದ್ರು, ಯಾಕೆ ಅವ್ರ ಬಳಿ ಹೋಗ್ಬೇಕು ಅಂದಿಲ್ಲ. ಯಾರೇ ಸತ್ರು ಕೂಡ ಅಲ್ಲಿ ಹೋಗಿ ಭಾಗಿಯಾಗ್ತಾರೆ, ಅವರ ನೋವು ನಲಿವಲ್ಲಿ ಭಾಗಿಯಾಗ್ತಾರೆ. ಯಾವುದೇ ಒಂದು ಚಿಕ್ಕ ಮದುವೆ ಕಾರ್ಯಕ್ರಮನೋ, ಯಾವುದೋ ಒಂದು ಬರ್ತ್ಡೇ ಕಾರ್ಯಕ್ರಮನೋ ಅಲ್ಲಿ ಹೋಗಿ ವಿಶ್ ಮಾಡಿ ಬರ್ತಾರೆ. ಅಂದ್ರೆ ಜನರೊಟ್ಟಿಗೆ ಬೆರೀತಾರೆ. ಅಯ್ಯೋ, ಈ ಜನ ನನ್ನನ್ನು ಸೋಲ್ಸಿದ್ರಲ್ಲ ಅಂತ ಹೇಳಿ ಮನೇಲೆ ಕುತ್ಕೊಳ್ಳಿಲ್ಲ. ಅಂದ್ರೆ ಇಂಥ ಒಬ್ಬ ಜನನಾಯಕ ಬೇಕು ಅಂತ ಹೇಳಿ ಜನ ಕೂಡ ಬಯಸ್ತಾ ಇದ್ದಾರೆ ಅಂತ ನೀವೇನ್ ಹೇಳ್ತೀರಾ ಸರ್? 100ಕ್ಕೆ 100 ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಸತ್ಯವಾದ ಮಾತು.
ಅವರು ಆ ನಿಟ್ಟಿನಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೌದು ಆಮೇಲೆ ಅವರು ಯಾವುದೇ ನೀವು ನೋಡಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂತ ಸಂದರ್ಭದಲ್ಲಿ ಇರ್ಬೋದು, ಆ ನಂತರ ಇರ್ಬೋದು, ಹೌದು ಹೌದು ಯಾವತ್ತು ಸಹ ಮಾಧ್ಯಮಕ್ಕೆ ಈಗ ಬೆಳಗ್ಗೆ ಒಂದ್ ಹೇಳಿ, ಮಧ್ಯಾಹ್ನ ಒಂದ್ ಹೇಳಿ, ಸಾಯಂಕಾಲ ಒಂದ್ ಹೇಳ್ತಕ್ಕಂಥವ್ರಲ್ಲ ಅವರು. ಕರೆಕ್ಟ್ ಅವರು ಯಾವುದೇ ನೀವು ತಾಳೆ ಮಾಡಿ ನೋಡ್ಬೋದು, ಯಾವತ್ತೂ ಸಹ ಅವ್ರು ಏನ್ ಹೇಳಿದ್ರೆ ಆ ಮಾತಿಗೆ ಬದ್ಧ. ಬದ್ಧವಾಗಿರ್ತಾರೆ. ಹೌದು ಅವ್ರು ಯಾವತ್ತೂ ಸಹ ಸುಮ್ನೆ ಏನೋ ಒಂದು ಮಾಧ್ಯಮದವ್ರು ಬಂದು ಕೇಳ್ತಾರೆ, ಇವತ್ತೇನೋ ಹೇಳಿರ್ತೀರಿ ಏನೋ, ಅವರು ಅದೆಲ್ಲವನ್ನೂ ಸಹ ನೋಡ್ಕೊಂಡು ಮಾತನಾಡ್ತಾರೆ. ಅದರಲ್ಲೂ ನಾನು ಇಷ್ಟೇ ಮೇಡಮ್ ಹೇಳೋದು, ನಮ್ಮ ಪಕ್ಷ ಈಗ ನಾವೆಲ್ಲ ಏನಿದ್ದೀರಿ, JDS ಪಕ್ಷ ಅಂದ್ರೆ ಒಂದು ಕುಟುಂಬ. ಹೌದು ಕೆಲವ್ರು ಹೇಳ್ತಾರೆ JDS ಪಕ್ಷದ ಬಗ್ಗೆ ಯಾವ್ದೋ ಭ್ರಷ್ಟಾಚಾರದ ಆರೋಪ ಮಾಡ್ಲಿಕ್ಕೆ ಯಾರ ಕೈಲೂ ಸಹ ಸಾಧ್ಯವಿಲ್ಲ. ಹೌದು ಸತ್ಯ ಆದ್ರೆ ಅವ್ರು ಸರ್ ಮಾಡ್ತಕ್ಕಂಥದ್ದು ಕುಟುಂಬ ಮಾಡಿದ್ರೆ ರಾಜಕಾರಣದ ಏನ್ ಬಗ್ಗೆ ಕುಟುಂಬ ಮಾತನಾಡ್ತಾರೆ. ರಾಜಕಾರಣ ಅದು ಈಗ ಮೊನ್ನೆ ನೀವು ಮಾತಾಡಿ ಸರ್, ನಾನು ಕಂಪ್ಲೀಟ್ ಮಾಡ್ತೀನಿ. ಮೊನ್ನೆ ನಡೆದ ಬೈ ಎಲೆಕ್ಷನ್ ಅಲ್ಲೂ ಕೂಡ ಕುಟುಂಬ ರಾಜಕಾರಣ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಏನಾಯ್ತು ಸರ್? ಏನು ಇಲ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಈ ರಾಜ್ಯದ ಇವತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಬೇರೆ ಬೇರೆ ಈ ರಾಜ್ಯದಲ್ಲಿ ಬಹಳ ಜನ ಮಂತ್ರಿಗಳು, ಶಾಸಕರು ಯಾರಿದ್ದಾರೆ, ಈಗ ಅವ್ರವ್ರ ಮನೆಯಲ್ಲಿ ಎಷ್ಟು ಜನ ರಾಜಕಾರಣಕ್ಕೆ ಬಂದಿದ್ದಾರೆ. ಸಿ ಏನಾಗುತ್ತೆ, ಇನ್ನೊಬ್ಬರ ಬಗ್ಗೆ ಮಾತನಾಡ್ಬೇಕಾದ್ರೆ ಹಗುರವಾಗಿ ಮಾತನಾಡ್ತಾರೆ. ಅವರು ಮೊದಲನೇದಾಗಿ ಫಸ್ಟ್ 5 ಬೆರಳಲ್ಲಿ ಅವ್ರಿಗೆ ಇನ್ನೊಬ್ಬರ ಕಡೆ ಬಟ್ಟು ಮಾಡಿ ತೋರಿಸಿದಾಗ ಹೆಚ್ಚು ಬೆರಳು ಅವ್ರ ಕಡೆನೇ ಇರ್ತದೆ ಅನ್ನತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ರಾಜ್ಯದಲ್ಲಿ ಬಹಳ ಜನ ಇವತ್ತು ಬಿಜೆಪಿ ಮತ್ತೆ ಕಾಂಗ್ರೆಸ್ ಬಹಳ ಜನ ಯಾರಿದ್ದಾರೆ, ಕುಟುಂಬದಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನರು ಅವರು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ, ತಾವೇ ನೋಡ್ತಾ ಇದ್ದೀರಿ. ಈಗ ಈ ಬಾರಿನೂ ಸಹ ಇವತ್ತೇನು ಶಾಸಕರು ಇದ್ದಾರೆ, ಅವ್ರನ್ನ ತಮ್ಮಂದ್ರನ್ನೇ ತರಬೇಕು, ಮತ್ತೆ ಅವ್ರ ಮಕ್ಕಳನ್ನೇ ತರಬೇಕು ಅಂತೇಳಿ ಎಷ್ಟು ಜನ ನೋಡ್ತಾ ಇದ್ದಾರೆ. ಬೇರೆಯವರು ಮಾಡಿದಾಗ ಅದು ದೊಡ್ಡ ಮಟ್ಟದ ಪ್ರಚಾರ ಆಗೋದಿಲ್ಲ. JDS ಪಕ್ಷ ಅಂತ ಬಂದಾಗ ದೊಡ್ಡ ಮಟ್ಟದ ಪ್ರಚಾರ ಆಗ್ತದೆ. ಇದು ಅಲ್ಲ, ದೊಡ್ಡ ಮಟ್ಟದ ಪ್ರಚಾರ ಆಗುತ್ತೆ. ನಾನ್ ಮನವಿ ಮಾಡ್ತಕ್ಕಂಥ ರಾಜ್ಯದ ಜನರಿಗೂ ಸಹ ಗೊತ್ತಿದೆ. ಈಗ ನಾವು ಉದಾಹರಣೆಗೆ, ಈಗ ನಾನೇನು ದೊಡ್ಡ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಂದ ಬಂದವನಲ್ಲ. ನಾವು ಸಾಮಾನ್ಯದ ಕುಟುಂಬದಿಂದಾನೇ ಬಂದವರು. ಇವತ್ತು ಒಬ್ಬ ರಮೇಶ್ ಗೌಡ, ಒಬ್ಬ ಮಾಜಿ ಶಾಸಕ, ನನ್ನನ್ನು 3 ಬಾರಿ ಸೆಂಟ್ರಲ್ ಬೋರ್ಡ್ ಸದಸ್ಯರು ಮಾಡಿದ್ರು ಪೂಜ್ಯ ದೇವೇಗೌಡರು ಸಾಹೇಬ್ರು. ಈಗ ಪಕ್ಷದ ಅಧ್ಯಕ್ಷರು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಯಾರು? ಈ ಪಕ್ಷ ಅಲ್ವಾ? ನಾವು ಈ ಪಕ್ಷಕ್ಕೆ ಎಷ್ಟು ಕೃತಜ್ಞರಾಗಿದ್ರು ಸಹ ಕಡಿಮೆನೆ. ಹಾಗಾಗಿ ನಾವು ಆ ಕೃತಜ್ಞತೆಯನ್ನು ಇಟ್ಕೊಬೇಕೆ ಹೊರತಾಗಿ ಸುಮ್ಮನೆ ಬರೀ ಎಲ್ಲಾನು ಬರೀ ರಾಜಕಾರಣವಾಗಿ ನೋಡ್ಕೊಂಡು ಬರೀ ರಾಜಕೀಯ ದುರುದ್ದೇಶದಿಂದ ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡಿದ ಮಾತ್ರಕ್ಕೆ ರಾಜ್ಯದ ಜನನೂ ಸಹ ಬುದ್ಧಿವಂತಿದ್ದಾರೆ. ಯಾರು ಏನೇ ರಾಜಕಾರಣಿಗಳು ಮಾತನಾಡಿದ್ರು ಸಹ ಅವರ ಯೋಗ್ಯತೆ ಏನು, ಇವರ ಯೋಗ್ಯತೆ ಏನು ಅಂತ ತುಲನೆ ಮಾಡ್ತಕ್ಕಂಥ ಜನ ಪ್ರಜ್ಞಾವಂತರಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಆ ರೀತಿ ಏನು ಅಪಪ್ರಚಾರಕ್ಕೆ ಮಾಡ್ತೀನಿ ಸರ್. ಸಾರಿ, MB ಪಾಟೀಲ್ ಅವರು ಒಂದು ಮಾತು ಹೇಳ್ತಾರೆ, ನೀವು ಕುಟುಂಬ ರಾಜಕಾರಣ ಈ ದಾವಣಗೆರೆ ದಕ್ಷಿಣದ ವಿಚಾರ ಬಂದಾಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬಾರ್ದಾ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ಬಾರ್ದಾ, ರಾಜಕಾರಣಿ ಮಕ್ಕಳು ರಾಜಕಾರಣಿಗಳಾಗ್ತಾರೆ ಅಂತ ಹೇಳಿ ನೀವ್ ಯಾಕೆ JDS ನೇ ಬ್ಲೇಮ್ ಮಾಡ್ತಾರೆ? ಯಾರೊಬ್ರು ಅದ್ಭುತವಾಗಿ ಕಮೆಂಟ್ ಹಾಕಿದ್ರು. ಹೌದು, ಹಾಗಾದ್ರೆ JDS ನ ಯಾಕೆ ನೀವು ಕುಟುಂಬ ರಾಜಕಾರಣ ಅಂತೀರಾ? ಈಗ ದಾವಣಗೆರೆ ದಕ್ಷಿಣ ತಗೊಳ್ಳೋದಾದ್ರೆ ಶಾಮನೂರು ಶಿವಶಂಕರಪ್ಪ ಆಯ್ತು, ಅವರ ಮಗ ಮಿನಿಸ್ಟರ್ ಆಯ್ತು, ಅದರ ಜೊತೆಗೆ ಅವರ ಸೊಸೆ MP ಆಯ್ತು, ಈಗ ಮೊಮ್ಮಗನ ಸರದಿ. ಹಾಗಾದ್ರೆ ಇದು ಕುಟುಂಬ ರಾಜಕಾರಣ ಇಲ್ವಾ? ಯಾವ ಮಾನದಂಡದ ಮೇಲೆ ನೀವು ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟಿದ್ದೀರಾ? ಅವ್ರಿಗೆ ಯಾವ ಮಾನದಂಡ ಇದೆ ಅಂತ ಹೇಳಿ ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದಾಗ ಇವ್ರು ಯಾಕೆ JDS ನೇ ಕುಟುಂಬ ರಾಜಕಾರಣ ಅಂತ ಬ್ಲೇಮ್ ಮಾಡ್ತಾರೆ ಅಂತ ಹೇಳಿ ಬಹಳ ಒಳ್ಳೆ ಪ್ರಶ್ನೆಯನ್ನ ತೆಗೆದಿದ್ದೀರಿ ಮೇಡಮ್ ನೀವು. ನೋಡಿ, ದಾವಣಗೆರೆ ಒಂದೇ ಅಲ್ಲ, ಈ ರಾಜ್ಯದಲ್ಲಿ ಏನ್ ಈ ಕಾಂಗ್ರೆಸ್ ಪಕ್ಷ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಇದೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆವತ್ತಿನ ಅಲ್ಲ ಹಿಂದೇನು ಅವರೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 300 ಜನ KPSC ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿದ್ರು, ಉತ್ತೀರ್ಣರಾಗಿದ್ರು. ಯಾರು ಅದರಲ್ಲಿ ಒಂದು 8-10 ಜನ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಅವತ್ತು ಆ ಒಂದು ಪಾಸ್ ಆಗಿದ್ದಂಥವ್ರು ಸುಮಾರು ಹಿಂದುಳಿದ ವರ್ಗಕ್ಕೆ ಸೇರ್ತಕ್ಕಂಥವ್ರು, ಆ ಸಮಾಜಕ್ಕೆ ಸೇರ್ತಕ್ಕಂಥವ್ರು ಸುಮಾರು 70-80 ಜನ ಇದ್ರು. ಹಿಂದುಳಿದ ವರ್ಗಕ್ಕೆ 120-130 ಜನ ಇದ್ರು. 300 ಜನದಲ್ಲಿ ಅವತ್ತು ಇದೇ ರಾಜ್ಯದ ಮುಖ್ಯಮಂತ್ರಿಗಳು 10 ಜನ ಯಾರೋ ಸಮಸ್ಯೆ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರ ತಲೆ ಮೇಲೇನು ಬಂಡೆ ಆಡಿದ್ರು. ಅವರು ಪಟ್ಟಿರ್ತಕ್ಕಂಥ ಕಷ್ಟ ನೋವು ಅಷ್ಟಿಷ್ಟಲ್ಲ. ಯಾಕೆ ಅಂತಂದ್ರೆ ಅದು ಅವತ್ತು ಇದೇ ಕುಮಾರಣ್ಣವರು ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು. ಇದು ಒಂದು ಭಾಗ. ಎರಡನೇದು ನಾನು ಹೇಳ್ತೀನಿ, ಏನ್ ಇವತ್ತು ಅಲ್ಪಸಂಖ್ಯಾತರು ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತೇನು ಮಾತನಾಡ್ತಾ ಇದ್ದಾರೆ, ಹಿಂದೆ ಇದೇ ಅಲ್ಪಸಂಖ್ಯಾತರ ಬಗ್ಗೆ ಈ ಹಲಾಲ್ ಕಟ್ಟು ಮತ್ತೆ ಅದೇನು ಹಿಜಾಬ್ ಇಶ್ಯೂ ಬಂದಂತ ಸಂದರ್ಭದಲ್ಲಿ
ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಸಹ ಮಾತನಾಡ್ಲಿಲ್ಲ. ಕರೆಕ್ಟ್. ಆವತ್ತು ಆ ಸಮಾಜದ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು ಕುಮಾರಣ್ಣವರು. ಹೌದು ಅರ್ಥ ಮಾಡ್ಕೊಳ್ಬೇಕು. ಇವರು ಹೌದು ಸುಮ್ಮನೆ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಬೂಟಾಟಿಕೆ ಮಾತನಾಡ್ತಕ್ಕಂಥದ್ದಲ್ಲ, ವಾಸ್ತವಾಂಶ ಮಾತನಾಡ್ಬೇಕಾಗ್ತದೆ. ಹೌದು. ಆವತ್ತು ಯಾವತ್ತು ನಮ್ಮ ಹಿಂದೆ ಕುಮಾರಣ್ಣವರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಸೇರಿ ಅವತ್ತೇನು ಅಧಿಕಾರ ಮಾಡಿದ್ರಲ್ಲ, ಆವತ್ತು ಸಹ ದತ್ತಪೀಠದ ಇಶ್ಯೂ ಶುರುವಾಯಿತು. ಹೌದು ಆವತ್ತು ಸದಾನಂದ ಗೌಡರು ಈ ರಾಜ್ಯದ ಇದು ಅಧ್ಯಕ್ಷರು, ಅವ್ರು ಏನು ಅಧ್ಯಕ್ಷ. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಅಲ್ಲಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಕಾರಣಕ್ಕೂ ಭಂಗ ಬರಬಾರದು, ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ಅವತ್ತು ಸದಾನಂದ ಗೌಡರ ಮೇಲೇನು ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಿಜ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ಇವತ್ತು JDS ಪಕ್ಷ NDA ಅಂಗಪಕ್ಷವಾಗಿ ನಾವೇನು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಮೊನ್ನೆ ಹಿಂದೆ ನಡ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಯ್ತು. ಅದೇ ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೋದಂತ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರು ಸುಮಾರು ಅವರೇ ಹೇಳಿದ್ದಾರೆ, JDS ಪಕ್ಷದಿಂದ 8-10 ಜನ ಸುಮಾರು ನಮ್ಗೆ ಅನುಕೂಲ ಆಗಿದೆ ಗೆಲ್ಲಿಕ್ಕೆ, ಹೌದು ಲೋಕಸಭಾ ಸದಸ್ಯರು ಇಲ್ಲಿಂದ ಆಯ್ಕೆ ಹೋಗ್ಲಿಕ್ಕೆ ಅಂತೇಳಿ. ಹಾಗಾಗಿ ನಾನು ಇವತ್ತು ಸಹ ಹೇಳ್ತಕ್ಕಂಥದ್ದು, ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಬೇರೆ ಬೇರೆ ಸಮಾಜದವ್ರು ಇರ್ಬೋದು, ಯಾವತ್ತೂ ಸಹ ನಾವು ಯಾವುದೇ ಪಕ್ಷದ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡ್ರು ಸಹ ಪಕ್ಷದ ತತ್ವ ಸಿದ್ಧಾಂತವನ್ನ ಬಿಟ್ಟು ನಮ್ಮ ಪಕ್ಷದ ನಾಯಕರುಗಳು ರಾಜಕಾರಣ ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಇವತ್ತು ಸಹ ಕುಮಾರಣ್ಣವ್ರು ಇರ್ಬೋದು, ಪೂಜ್ಯ ದೇವೇಗೌಡರು ಸಾಹೇಬ್ರದು, HD ರೇವಣ್ಣ ಸಾಹೇಬ್ ಇರ್ಬೋದು, ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವ್ರು ಇರ್ಬೋದು. ಯಾಕೆ ನಾನು ಆ ಕುಟುಂಬದ 4 ಜನರ ಹೆಸರು ಹೇಳ್ತಾ ಇದ್ದೇನೆ ಅಂದ್ರೆ, ಪಕ್ಷ ಯಾವುದೋ ಒಂದು ಪ್ರಾದೇಶಿಕ ಪಕ್ಷ, ನೀವು ಯಾವುದೇ ರಾಜ್ಯದಲ್ಲಿ ಹೋಗಿ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಅವ್ರ ಮೇಲೇನೆ ಹೆಚ್ಚು ಅವಲಂಬಿತ ಆಗಿರ್ತದೆ. ಈಗ ನಾವೆಲ್ಲರೂ ಸಹ ಇರ್ಬೋದು, ನಮ್ಮನ್ನೆಲ್ಲ ಬೆಳೆಸಿರ್ತಕ್ಕಂಥದ್ದು ಈ ಪಕ್ಷದ ನಾಯಕರು, ನಮ್ಗೆ ಹೈಕಮಾಂಡ್ ಈ ಪಕ್ಷ. ಆದ್ರೆ ಇವತ್ತು ನಾವು ಎಲ್ಲೇ ಹೋಗ್ಬೋದು, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಲಿ, ಯಾವುದೇ ಒಂದು ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ಲಿ, ನಾವು ಸಂಘಟನೆ ಮಾಡ್ತಕ್ಕಂಥದ್ದೇ ಬೇರೆ. ಆದ್ರೆ ಆ ಕುಟುಂಬದ ಯಾರೇ ಒಬ್ಬ ಸದಸ್ಯರು ಬಂದಾಗ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು, ಅವ್ರು ಬಂದಂತ ರೀತಿಯಲ್ಲಿ ಪಕ್ಷ ಸಂಘಟನೆ ಆಗೋ ರೀತಿನೇ ಬೇರೆ. ಹಾಗಾಗಿ ಈ ಒಂದು ಪ್ರಾದೇಶಿಕ ಪಕ್ಷ ನಿಜಕ್ಕೂ ಸಹ ಏನಾದ್ರೂ ಇವತ್ತು ನಾವು ಏನಾದ್ರೂ ಈ ರಾಜ್ಯದಲ್ಲಿ ಶಾಸಕರು ಬಹಳ ಜನ ಆಗಿದ್ದಾರೆ, ಇನ್ನು ಮುಂದೆ ಶಾಸಕಗಳಾಗಬೇಕು, ಮಹಿಳಾ ಮುಖಂಡರು ಯಾರಾದ್ರೂ ಈ ರಾಜ್ಯದಲ್ಲಿ ಬಹಳ ಜನ ಶಕ್ತಿ ತುಂಬಂತ ಕೆಲಸ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಪೂಜ್ಯ ದೇವೇಗೌಡರು ಸಾಹೇಬ್ರ ಕುಟುಂಬ. ಹಾಗಾಗಿ ಸುಮ್ಮನೆ ನಾವು ಹೇಳ್ಬೋದು, ಅದೆಲ್ಲಾನು ಸಹ ಮಾತಿಗೆ ಮಾತಾಡ್ಲಿಕ್ಕೆ ಚೆನ್ನಾಗಿರ್ತದೆ. ಆದ್ರೆ ವಾಸ್ತವಾಂಶ ಏನಪ್ಪಾ ಅಂತಂದ್ರೆ, ಎಲ್ರೂ ಸಹ ಈ ರಾಜ್ಯದಲ್ಲಿ ಈ ಒಂದು ಪ್ರಾದೇಶಿಕ ಪಕ್ಷದ ಲಕ್ಷಾಂತರ ಜನ ಕಾರ್ಯಕರ್ತರು ಆ ಕುಟುಂಬದ ಮೇಲೆನೆ ಅವಲಂಬಿತ ಆಗಿರ್ತಕ್ಕಂಥ ಇದೇ ಸತ್ಯ. ಯಾರು ಏನ್ ಬೇಕಾದ್ರೂ ತಿಳ್ಕೊಳ್ಬಹುದು.